ಭಾರತೀಯ ಅಡುಗೆ ಮನೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ಔಷಧೀಯ ಆಹಾರಗಳಲ್ಲಿ ಒಂದೇನಾದ್ರೂ ಇದ್ರೆ ಅದು ಬೆಳ್ಳುಳ್ಳಿ. ಆದರೆ ಬೆಳ್ಳುಳ್ಳಿಯ ಮಹತ್ವ ಕೇವಲ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ. ಅದು ಆಧ್ಯಾತ್ಮಿಕ, ಆಯುರ್ವೇದ, ಜ್ಯೋತಿಷ್ಯ ಮತ್ತು ಮನೆ ಜೀವನದ ಹಲವು ಆಯಾಮಗಳಲ್ಲಿ ತನ್ನದೇ ಆದ ಸ್ಥಾನ ಹೊಂದಿದೆ. ಈ ವಿಡಿಯೋ ಅಥವಾ ಡಾಕ್ಯುಮೆಂಟ್ನಲ್ಲಿ ನಾವು ಬೆಳ್ಳುಳ್ಳಿಯನ್ನು ಒಂದು ಕಥೆಯ ಮೂಲಕ ಅರಿತುಕೊಡುತ್ತೇವೆ. ಆಧ್ಯಾತ್ಮಿಕ ಅರ್ಥ, ಧಾರ್ಮಿಕ ನಂಬಿಕೆಗಳು, ಮನೆಯ ಆರೋಗ್ಯ ಲಾಭಗಳು, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ದೈನಂದಿನ ಜೀವನದಲ್ಲಿ ಅದರ ಪ್ರಾಯೋಗಿಕ ಉಪಯೋಗಗಳು. ಬೆಳ್ಳುಳ್ಳಿ ಹೇಗೆ ಹುಟ್ಟಿತು? ಸಮುದ್ರ ಮಂಥನದ ಕಥೆ. ಒಮ್ಮೆ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದರು. ಅಮೃತ ಹೊರಬಂದಾಗ ರಾಹು ಎಂಬ ಅಸುರನು ದೇವರ ವೇಷ ಧರಿಸಿ ಅಮೃತವನ್ನು ಕುಡಿಯಲು ಯತ್ನಿಸಿದ. ವಿಷ್ಣು ಅವನ ತಲೆಯನ್ನು ಕತ್ತರಿಸಿದಾಗ ಅಮೃತದ ಕೆಲವು ಹನಿಗಳು ಭೂಮಿಗೆ ಬಿದ್ದವು. ಆ ಅಮೃತದ ಹನಿಗಳಿಂದಲೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುಟ್ಟಿದವು ಎಂಬ ನಂಬಿಕೆಯಿದೆ. ಅದಕ್ಕಾಗಿ ಬೆಳ್ಳುಳ್ಳಿ ಅಮೃತದ ಶಕ್ತಿಯನ್ನು, ಅಸುರನ ತಾಮಸ ಗುಣವನ್ನೂ ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದರಿಂದಲೇ ಕೆಲವು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಬೆಳ್ಳುಳ್ಳಿಯನ್ನು ಪೂಜೆಯ ಆಹಾರವಾಗಿ ಬಳಸುವುದಿಲ್ಲ. ಬೆಳ್ಳುಳ್ಳಿ ಸಾತ್ವಿಕವೇ, ತಾಮಸವೇ? ಆಯುರ್ವೇದದ ದೃಷ್ಟಿಯಲ್ಲಿ ಆಯುರ್ವೇದವು ಆಹಾರವನ್ನು 3 ಗುಣಗಳಲ್ಲಿ ವಿಂಗಡಿಸುತ್ತದೆ. 1 ಸಾತ್ವಿಕ, 2 ರಾಜಸ, 3 ತಾಮಸ. ಬೆಳ್ಳುಳ್ಳಿ ರಾಜಸ ತಾಮಸ ಗುಣ ಹೊಂದಿದೆ. ಅರ್ಥ, ಇದು ದೇಹಕ್ಕೆ ಶಕ್ತಿ ಕೊಡುತ್ತದೆ, ಆದರೆ ಮನಸ್ಸಿನಲ್ಲಿ ಅತಿಯಾದ ಉತ್ಸಾಹ, ಕೋಪ ಅಥವಾ ಆಸೆ ಹೆಚ್ಚಿಸಬಹುದು. ಅದಕ್ಕಾಗಿ ಯೋಗಿಗಳು, ಸನ್ಯಾಸಿಗಳು, ಪೂಜಾರಿಗಳು ಕೆಲವೊಮ್ಮೆ ಬೆಳ್ಳುಳ್ಳಿಯನ್ನು ತಪ್ಪಿಸುತ್ತಾರೆ. ಸಾಮಾನ್ಯ ಗೃಹಸ್ಥರಿಗೆ ಇದು ಔಷಧಿಯಂತೆ ಕೆಲಸ ಮಾಡುತ್ತದೆ. ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ರೈತ ಇದ್ದ. ಅವನಿಗೆ ಸದಾ ಆರೋಗ್ಯ ಸಮಸ್ಯೆ, ಹಣದ ತೊಂದರೆ ಮತ್ತು ಮನೆಯಲ್ಲಿ ಅಶಾಂತಿ. ಒಂದು ದಿನ ಹಳ್ಳಿಗೆ ಬಂದ ವೃದ್ಧ ಸನ್ಯಾಸಿಯೊಬ್ಬನು ರಾಮಪ್ಪನಿಗೆ ಹೇಳಿದ, ಮಗನೇ, ನಿನ್ನ ಮನೆಯಲ್ಲಿ ನೆಲದೊಳಗಿನ ಶಕ್ತಿಯನ್ನು ಬಳಸುತ್ತಿಲ್ಲ. ಅವನು ಬೆಳ್ಳುಳ್ಳಿಯನ್ನು ತೋರಿಸಿ ಹೇಳಿದ, ಇದು ಭೂಮಿಯ ಅಗ್ನಿ, ಸರಿಯಾಗಿ ಬಳಸಿದರೆ ದೇಹಕ್ಕೂ ಮನಕ್ಕೂ ರಕ್ಷಣೆ. ರಾಮಪ್ಪ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ ಸೇವಿಸಲು ಆರಂಭಿಸಿದ. ಮನೆ ಬಾಗಿಲ ಬಳಿ ಬೆಳ್ಳುಳ್ಳಿ ಕಟ್ಟಿದ. ಕೆಲವೇ ತಿಂಗಳಲ್ಲಿ ಆರೋಗ್ಯ ಸುಧಾರಿಸಿತು, ಮನೆಯಲ್ಲಿ ಶಾಂತಿ ಬಂತು, ದುಷ್ಪ್ರಭಾವಗಳು ಕಡಿಮೆಯಾದವು. ಈ ಕಥೆ ನಮಗೆ ಏನು ಹೇಳುತ್ತದೆ? ಬೆಳ್ಳುಳ್ಳಿ ಕೇವಲ ಆಹಾರವಲ್ಲ, ಶಕ್ತಿ. ಆಧ್ಯಾತ್ಮಿಕ ಲಾಭಗಳು. 1 ನಕಾರಾತ್ಮಕ ಶಕ್ತಿ ನಿವಾರಣೆ. ಬೆಳ್ಳುಳ್ಳಿಯ ವಾಸನೆ ಸೂಕ್ಷ್ಮ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಹಳೆಯ ಕಾಲದಲ್ಲಿ ಮನೆ ಬಾಗಿಲ ಬಳಿ ಬೆಳ್ಳುಳ್ಳಿ ಕಟ್ಟುತ್ತಿದ್ದರು. 2 ದೃಷ್ಟಿದೋಷ ನಿವಾರಣೆ. ಮಕ್ಕಳಿಗೆ ಅಥವಾ ಹೊಸ ವಾಹನಕ್ಕೆ ದೃಷ್ಟಿದೋಷವಿದ್ದರೆ ಬೆಳ್ಳುಳ್ಳಿ ಪ್ಲಸ್ ಉಪ್ಪು ಉಪಯೋಗಿಸುವ ಸಂಪ್ರದಾಯ ಇದೆ. 3 ಭೂಮಿಯ ಶಕ್ತಿಯ ಸಂಪರ್ಕ. ಬೆಳ್ಳುಳ್ಳಿ ನೆಲದೊಳಗೆ ಬೆಳೆಯುವುದು, ಭೂಮಿ ತತ್ವದ ಶಕ್ತಿಯನ್ನು ದೇಹಕ್ಕೆ ಕೊಡುತ್ತದೆ. ಮನೆಯ ಆರೋಗ್ಯ ಲಾಭಗಳು. 1 ರೋಗ ನಿರೋಧಕ ಶಕ್ತಿ. ಬೆಳ್ಳುಳ್ಳಿ ನೈಸರ್ಗಿಕ ಆಂಟಿಬಯೋಟಿಕ್, ಜ್ವರ, ಸೀತು, ಕೆಮ್ಮಿಗೆ ಉಪಯುಕ್ತ. 2 ಹೃದಯ ಆರೋಗ್ಯ, ರಕ್ತದೊತ್ತಡ ನಿಯಂತ್ರಣ, ಕೊಲೆಸ್ಟ್ರಾಲ್ ಕಡಿಮೆ. 3 ಮಧುಮೇಹ ನಿಯಂತ್ರಣ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನ. 4 ಜೀರ್ಣಕ್ರಿಯೆ ಸುಧಾರಣೆ, ಹೊಟ್ಟೆ ಸಮಸ್ಯೆ, ಗ್ಯಾಸ್ ಕಡಿಮೆ. ಮನೆಯಲ್ಲೇ ಬಳಸುವ ಸರಳ ವಿಧಾನಗಳು. 1 ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ. 1 ಅಥವಾ 2 ಬೆಳ್ಳುಳ್ಳಿಕಾಯಿ, ಸ್ವಲ್ಪ ಜೇನು ಅಥವಾ ನೀರಿನೊಂದಿಗೆ. 2 ಬೆಳ್ಳುಳ್ಳಿ ಎಣ್ಣೆ, ಕಿವಿನೋವು, ಸಂಧಿವಾತ ನೋವು. 3 ಬೆಳ್ಳುಳ್ಳಿ ಕಷಾಯ, ಶೀತ, ಕೆಮ್ಮು. ಜ್ಯೋತಿಷ್ಯ ದೃಷ್ಟಿಕೋನ. ರಾಹುಕೇತು ದೋಷದಲ್ಲಿ ಬೆಳ್ಳುಳ್ಳಿ ಉಪಯುಕ್ತ. ಶನಿ ದೃಷ್ಟಿ ಇರುವವರಿಗೆ ಮಿತವಾಗಿ ಉಪಯೋಗ. ಯಾರಿಗೆ ಬೆಳ್ಳುಳ್ಳಿ ಬೇಡ? ಅತಿಯಾದ ಕೋಪ ಇರುವವರು, ಧ್ಯಾನ, ಉಪವಾಸ ಮಾಡುವ ದಿನಗಳಲ್ಲಿ, ಗರ್ಭಿಣಿಯರು. ವೈದ್ಯರ ಸಲಹೆ ಅಗತ್ಯ. ಉಪಸಂಹಾರ. ಬೆಳ್ಳುಳ್ಳಿ ಒಂದು ಸಾಮಾನ್ಯ ಅಡುಗೆ ಪದಾರ್ಥ ಅಲ್ಲ. ಅದು ಭೂಮಿಯ ಶಕ್ತಿ, ಅದು ಆಯುರ್ವೇದದ ಔಷಧಿ, ಅದು ಆಧ್ಯಾತ್ಮಿಕ ರಕ್ಷಾ ಕವಚ. ಸರಿಯಾದ ಜ್ಞಾನ ಮತ್ತು ಮಿತ ಬಳಕೆ ಇದ್ದರೆ ಬೆಳ್ಳುಳ್ಳಿ ನಿಮ್ಮ ದೇಹ, ಮನ ಮತ್ತು ಮನೆ 3ಕ್ಕೂ ಲಾಭ ಕೊಡುತ್ತದೆ. ಬೆಳ್ಳುಳ್ಳಿ ಮತ್ತು ವಾಸ್ತುಶಾಸ್ತ್ರ. ವಾಸ್ತುಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯನ್ನು ನೆಗೆಟಿವ್ ಎನರ್ಜಿ ಶೋಷಿಸುವ ಪದಾರ್ಥ ಎಂದು ನಂಬಲಾಗುತ್ತದೆ. ಮನೆಗೆ ಅಜ್ಞಾತ ಭಯ, ನಿದ್ರೆ ತೊಂದರೆ ಇದ್ದರೆ, ನಿರಂತರ ಜಗಳ, ಹಣ ನಿಲ್ಲದೆ ಹೋಗುತ್ತಿದ್ದರೆ,
ಮಂಗಳವಾರ ಅಥವಾ ಶನಿವಾರ. 7 ಬೆಳ್ಳುಳ್ಳಿಕಾಯಿ ಪ್ಲಸ್ 7 ಮೆಣಸು. ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಕಟ್ಟುವುದು. ವಾರಕ್ಕೊಮ್ಮೆ ಬದಲಾಯಿಸಬೇಕು. ಬೆಳ್ಳುಳ್ಳಿ ಮತ್ತು ಮಕ್ಕಳ ಆರೋಗ್ಯ. ಹಳೆಯ ಕಾಲದ ನಂಬಿಕೆ. ಹಳೆಯ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ಮಾತು. ಮಕ್ಕಳಿಗೆ ಬೆಳ್ಳುಳ್ಳಿ ತಿಂದರೆ ಭಯ ಬರುವುದಿಲ್ಲ. ಮಕ್ಕಳಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಜ್ವರ, ಸೋಂಕು ಕಡಿಮೆ. ದೃಷ್ಟಿದೋಷ ತಡೆಯುತ್ತದೆ. ನಂಬಿಕೆ. ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ. ಬೆಳ್ಳುಳ್ಳಿ ಮತ್ತು ಉಪವಾಸ ದಿನಗಳು. ಏಕಾದಶಿ, ಅಮಾವಾಸ್ಯೆ, ಪೂರ್ಣಿಮೆ ದಿನ. ದೇವಸ್ಥಾನ ಪೂಜೆ ಮಾಡುವ ದಿನ. ಆ ದಿನಗಳಲ್ಲಿ ಬೆಳ್ಳುಳ್ಳಿ ಸೇವಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಕಾರಣ, ಮನಸ್ಸು ತೀವ್ರವಾಗುತ್ತದೆ, ಧ್ಯಾನಕ್ಕೆ ಅಡ್ಡಿಯಾಗುತ್ತದೆ. ಮಹಿಳೆಯರ ಆರೋಗ್ಯದಲ್ಲಿ ಬೆಳ್ಳುಳ್ಳಿ. ಹಾರ್ಮೋನಲ್ ಸಮತೋಲನ, ರಕ್ತಹೀನತೆ ಕಡಿಮೆ, ಋತುಚಕ್ರ ನಿಯಮಿತ. ಗರ್ಭಾವಸ್ಥೆಯಲ್ಲಿ ವೈದ್ಯರ ಸಲಹೆ ಕಡ್ಡಾಯ. ಬೆಳ್ಳುಳ್ಳಿ ವಿಷನಿವಾರಕ ಶಕ್ತಿ. ಆಯುರ್ವೇದದಲ್ಲಿ ಬೆಳ್ಳುಳ್ಳಿಯನ್ನು ವಿಷಘ್ನ ದ್ರವ್ಯ ಎಂದು ಕರೆಯುತ್ತಾರೆ. ಆಹಾರ ವಿಷಬಾಧೆ, ಕೀಟ ಕಚ್ಚಿದಾಗ. ಬಾಹ್ಯ ಲೇಪನ. ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗ. ಬೆಳ್ಳುಳ್ಳಿ ಮತ್ತು ನಿದ್ರೆ ಸಮಸ್ಯೆ. ರಾತ್ರಿ ಬೆಳ್ಳುಳ್ಳಿ ಹೆಚ್ಚು ಸೇವಿಸಿದರೆ ನಿದ್ರೆ ಬರದಿರಬಹುದು. ಆದರೆ ಸಂಜೆ ಬೆಳ್ಳುಳ್ಳಿ ಸೂಪ್ ಕುಡಿದರೆ ಆಳವಾದ ನಿದ್ರೆ ಕೆಲವರಿಗೆ. ದೇಹ ಸ್ವಭಾವಕ್ಕೆ ಅನುಗುಣವಾಗಿ ಬಳಸಬೇಕು. ಬೆಳ್ಳುಳ್ಳಿ ಮತ್ತು ಆಧ್ಯಾತ್ಮಿಕ ರಕ್ಷಾ ಕವಚ. ಜನಪದ ನಂಬಿಕೆ. ಸ್ಮಶಾನ ಪ್ರದೇಶದ ಬಳಿ ವಾಸಿಸುವವರು, ಭಯಾನಕ ಕನಸು ಬರುವವರು. ಬೆಳ್ಳುಳ್ಳಿ ಪ್ಲಸ್ ಉಪ್ಪು ತಲೆಯ ಹತ್ತಿರ ಇಡುವ ಪದ್ಧತಿ ಜನಪದ. ಇದು ನಂಬಿಕೆಯ ವಿಷಯ. ಬೆಳ್ಳುಳ್ಳಿ ಬಗ್ಗೆ ತಪ್ಪು ನಂಬಿಕೆಗಳು. ಬೆಳ್ಳುಳ್ಳಿ ತಿಂದರೆ ಪಾಪ, ಪೂಜೆಗೆ ಕೆಟ್ಟದ್ದು ಎಂದರೆ ದೇಹಕ್ಕೆ ಕೆಟ್ಟದ್ದು. ಶಾಸ್ತ್ರ ಎಂದರೆ ಸರಿಯಾದ ಬಳಕೆ, ಅತಿಯಾದ ಬಳಕೆ ಮಾತ್ರ ತೊಂದರೆ. ಅಂತಿಮ ಸಂದೇಶ. ಆಧ್ಯಾತ್ಮಿಕತೆ ಎಂದರೆ ಆಹಾರ ತ್ಯಜಿಸುವುದಲ್ಲ, ಆಹಾರವನ್ನು ಜ್ಞಾನದಿಂದ ಬಳಸುವುದು. ಬೆಳ್ಳುಳ್ಳಿ ನಿಮಗೆ ಹೊಂದಿದರೆ ಔಷಧಿ, ಹೊಂದದಿದ್ದರೆ ಮಿತ. ಜ್ಞಾನವೇ ನಿಜವಾದ ಭಕ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.